ನಮಸ್ಕಾರ ವೀಕ್ಷಕರೇ, ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಇವತ್ತು ಹೇಳುತ್ತಿರುವ ವಿಷಯ ಏನೆಂದರೆ ಮೌನ ಮನುಷ್ಯನಿಗೆ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಎಂದು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ಮೌನದ ಶಕ್ತಿ ಒಂದು ಆಳವಾದ ಜೀವನದ ಶಕ್ತಿ. ಮೌನ ಇದು ಆಂತರಿಕ ಶಾಂತಿ ಮತ್ತು ಮನಸ್ಸಿನ ಆಳವಾದ ಚಿಂತನೆಯ ಪ್ರತಿಬಿಂಬ ಎಂದು ಹೇಳಬಹುದು. ಮೌನವೇ ನಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಆತ್ಮದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ದಾರಿಯೇ ಒಂದು ಮೌನ ಮಹಾನ್ ಸಾಧನೆಯ ಮೊದಲ ಮೆಟ್ಟಿಲು. ಮಾತುಗಳು ಎಷ್ಟೇ ಪ್ರಭಾವಶಾಲಿಯಾದರೂ ಕೆಲ ಕ್ಷಣಗಳಲ್ಲಿ ಮೌನ ನೀಡುವ ಸಂದೇಶವು ಶಬ್ದಗಳಿಗಿಂತಲೂ ಶಕ್ತಿಶಾಲಿಯಾಗಿರುತ್ತದೆ. ಮೌನ ಎಂದರೆ ಮಾತನಾಡುವುದೇ ಇರುವುದು ಅಂತಲ್ಲ. ಮೌನ ಎಂದರೆ ಮನಸ್ಥಿತಿ, ಶಾಂತಿ, ಭಾವನೆಗಳ ನಿಯಂತ್ರಣ ಎಂದು ಹೇಳಬಹುದು. ಮೌನ ಹೊರ ಜಗತ್ತಿನದಲ್ಲ, ಒಳ ಮನಸ್ಸಿನ ಒಳ ಜಗತ್ತು ಎಂದು ತಿಳಿಯಿರಿ. ಕೆಲವೊಮ್ಮೆ ಮನುಷ್ಯ ತನ್ನ ಸಿಟ್ಟು ಮತ್ತು ಜಗಳ ಮನಸ್ತಾಪಗಳನ್ನು ದೂರ ಮಾಡಲು ಮೌನವನ್ನು ಸ್ವೀಕರಿಸುತ್ತಾನೆ. ಮೌನ ಇದು ಅಹಂಕಾರ ಎಂದು ಭಾವಿಸಬಾರದು. ಬುದ್ಧನು ಮೌನದ ದಾರಿಯಲ್ಲಿ ಹಲವಾರು ಜನರಿಗೆ ಜೀವನದ ದಾರಿಯನ್ನು ತೋರಿಸಿದ್ದಾರೆ. ಇವರ ಮೌನವೇ ಶ್ರೇಷ್ಠ ಮಾತಿನಂತಿತ್ತು. ಮನುಷ್ಯನು ಮೌನವಾಗುವುದಕ್ಕೆ ವಿವಿಧ ಆಂತರಿಕ ಕಾರಣಗಳಿವೆ. ಏನಾದರೂ ಆಘಾತಗಳು ಆಗಿದ ನಂತರ ಒಬ್ಬ ಮನುಷ್ಯ ಮೆಂಟಾಲಿಟಿಯಿಂದ ಮೌನವಾಗುತ್ತಾನೆ ಮತ್ತು ಅವಮಾನ, ತಿರಸ್ಕಾರಗಳು, ನಿರ್ಲಕ್ಷ್ಯ, ಅಸಡ್ಡೆ ಇಂತಹ ಭಾವನೆಗಳು ಮನುಷ್ಯನಿಗೆ ಒಳ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡಿರುತ್ತವೆ. ಆದ್ದರಿಂದ ಮೌನವನ್ನು ಆಚರಿಸುತ್ತಾನೆ. ಮೌನವು ಮನಸ್ಸಿನ ಒಂದು ಶಕ್ತಿ ಅಥವಾ ಸಮಾಧಾನ ಎಂದು ಹೇಳಬಹುದು. ಮೌನವು ನಿಜವಾದ ಆಳವನ್ನು ತಿಳಿಸುತ್ತದೆ. ಮೌನವು ಅಲ್ಪ ಮಟ್ಟದಲ್ಲಿ ತಾಳ್ಮೆಯ ಮತ್ತು ಶಿಸ್ತಿನ, ಧೈರ್ಯದ, ಪ್ರಜ್ಞೆಯ ಮತ್ತು ಸಮಾಧಾನದ ನೈಜ ಮಿಶ್ರಣ. ಮೌನದಿಂದ ಆತ್ಮದ ಶಕ್ತಿಯು ಬೆಳವಣಿಗೆಯಾಗುತ್ತದೆ. ಅನಾವಶ್ಯಕ ಮಾತುಗಳಿಂದ ರಕ್ಷಣೆ, ಬಲವರ್ಧನೆ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಶ್ರವಣ ಶಕ್ತಿಯ ಬೆಳವಣಿಗೆ. ಪ್ರತಿದಿನ ಕೆಲವು ನಿಮಿಷಗಳನ್ನು ಮೌನಕ್ಕೆ ಮೀಸಲಿಡಿ. ಟಿವಿ, ಮೊಬೈಲ್ ಮತ್ತು ಸಂಗಾತಿಯಿಂದ ಮತ್ತು ಸ್ನೇಹಿತರಿಂದ ದೂರವಿರಿ. ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡಬೇಕೆಂಬ ನಿಯಮವಿಲ್ಲ. ಎಲ್ಲವನ್ನು ಕ್ಷಣದಲ್ಲಿ ಮಾತಾಡಿ ಬಗೆಹರಿಸಬೇಕಾಗಿಲ್ಲ. ಮೌನದಲ್ಲಿ ಆತ್ಮ ಪರಿಶೀಲನೆ ಮಾಡಿ. ಮೌನವು ಒಂದು ಮನುಷ್ಯನ ಅಸ್ತಿತ್ವ ಎಂದು ತಿಳಿಯಿರಿ. ಥ್ಯಾಂಕ್ ಯು.